ನಮಸ್ಕಾರಗಳು ವೀಕ್ಷಕರೇ. DTV ಕರುನಾಡು ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಮಹಾಶಿವರಾತ್ರಿ ಈ ಪವಿತ್ರ ರಾತ್ರಿ ಕೇವಲ ಒಂದು ಹಬ್ಬವಲ್ಲ, ಇದು ಬ್ರಹ್ಮಾಂಡದ ಶಕ್ತಿಗಳು ಮರುಜೀವ ಪಡೆಯುವ ಸಮಯ. ಶಿವರಾತ್ರಿ ಮುಗಿದ ತಕ್ಷಣ ಎಲ್ಲರ ಜೀವನ ಹಳೆಯಂತೆಯೇ ಇರುತ್ತದೆ ಎಂದು ನೀವು ಅಂದುಕೊಂಡಿದ್ದರೆ ಅದು ತಪ್ಪು. ವಿಶೇಷವಾಗಿ ಮೇಷರಾಶಿಯವರೇ ಕೇಳಿಸಿಕೊಳ್ಳಿ. ಆಕಾಶ ಮಂಡಲದಲ್ಲಿ ಗ್ರಹಗಳ ಸ್ಥಾನ ಪಲ್ಲಟವಾಗಿದೆ. ಮೇಷರಾಶಿಯ ಅಧಿಪತಿ ಮಂಗಳ ಈಗ ಉಚ್ಚ ಸ್ಥಾನದತ್ತ ಮುಖ ಮಾಡಿದ್ದಾನೆ. ಮುಂದಿನ ಈ 5 ದಿನಗಳಲ್ಲಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿವೆ. ಯಾಕೆ ಈ 5 ದಿನಗಳು ಇಷ್ಟೊಂದು ಸ್ಪೆಷಲ್? ನಿಮ್ಮ ಜಾತಕದಲ್ಲಿ ಅಡಗಿರುವ ಆ ಗುಪ್ತ ನಿಧಿ ಯಾವುದು? ದಾರಿದ್ರ್ಯ ಯೋಗ ಮುಗಿದು ರಾಜಯೋಗ ಶುರುವಾಗುವುದು ಹೇಗೆ? ಎಲ್ಲವನ್ನು ಇಂದಿನ ಈ ಸುದೀರ್ಘ ವಿಡಿಯೋದಲ್ಲಿ ಎಳೆಯಾಗಿ ಬಿಡಿಸಲಿದ್ದೇವೆ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂದರೆ ವಿಡಿಯೋದ ಮಧ್ಯದಲ್ಲಿ ನಾವು ಹೇಳುವ ಒಂದು ಸಣ್ಣ ತಪ್ಪು ನಿಮ್ಮ ಎಲ್ಲ ಅದೃಷ್ಟವನ್ನು ಹಾಳು ಮಾಡಬಹುದು. ಮೇಷರಾಶಿಯವರಿಗೆ ಈ ಶಿವರಾತ್ರಿ ನಂತರ ಗಜಕೇಸರಿ ಯೋಗ ಮತ್ತು ಶಿವಶಕ್ತಿ ಯೋಗ ಸೃಷ್ಟಿಯಾಗುತ್ತಿದೆ. ಮೊದಲನೇದಾಗಿ ನಿಮ್ಮ ರಾಶಿಯ ಮೇಲೆ ಗುರು ಗ್ರಹದ ಶುಭ ದೃಷ್ಟಿ ಬೀರುತ್ತಿದೆ. ಇದು ಜ್ಞಾನ ಮತ್ತು ಧನಲಾಭಕ್ಕೆ ದಾರಿಯಾಗುತ್ತದೆ. ಎರಡನೇದಾಗಿ ರಾಹುಕೇತುಗಳ ಪ್ರಭಾವದಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಕಿರಿಕಿರಿ ಈ 5 ದಿನಗಳಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಮುಖ್ಯವಾಗಿ ಶನಿದೇವನು ನಿಮ್ಮ ಕರ್ಮ ಫಲಗಳನ್ನು ಪರೀಕ್ಷಿಸಿ ಈಗ ಶಿವನ ಆಜ್ಞೆಯಂತೆ ನಿಮಗೆ ಸಿಗಬೇಕಾದ ನ್ಯಾಯಯುತ ಲಾಭಗಳನ್ನು ನೀಡಲು ಮುಂದಾಗಿದ್ದಾನೆ. ಮೊದಲನೇ ದಿನ ಅನಿರೀಕ್ಷಿತ ಧನಾಗಮನ. ಶಿವರಾತ್ರಿಯ ಮರುದಿನವೇ ನಿಮಗೆ ಆರ್ಥಿಕವಾಗಿ ಶುಭ ಸುದ್ದಿ ಸಿಗಲಿದೆ. ಕೈಕೊಟ್ಟಿದ್ದ ಹಣ ಅಥವಾ ಮರೆತು ಹೋಗಿದ್ದ ಬಾಕಿ ವಸೂಲಿಯಾಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ದೊಡ್ಡ ಆರ್ಡರ್ ಸಿಗುವ ಸಾಧ್ಯತೆ. ಇನ್ನು ಎರಡನೇ ದಿನ ಕೌಟುಂಬಿಕ ನೆಮ್ಮದಿ ದಿನವಾಗುತ್ತದೆ. ಎರಡನೇ ದಿನ ಮನೆಯಲ್ಲಿ ವಾತಾವರಣ ಸುಧಾರಿಸುತ್ತದೆ. ಪತಿ ಪತ್ನಿಯ ನಡುವೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಪ್ರೀತಿ ಹೆಚ್ಚಾಗುತ್ತದೆ. ಮದುವೆ ಸಂಬಂಧ ಹುಡುಕುತ್ತಿರುವವರಿಗೆ ಈ ದಿನ ಉತ್ತಮ ಪ್ರಸ್ತಾಪಗಳು ಬರಲಿವೆ. ಇನ್ನು ಮೂರನೇ ದಿನ ವೃತ್ತಿ ಜೀವನದಲ್ಲಿ ಏಳಿಗೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರೋಧಿಗಳು ತಾವಾಗಿಯೇ ಸುಮ್ಮನಾಗುತ್ತಾರೆ. ನಿಮ್ಮ ಐಡಿಯಾಗಳಲ್ಲಿ ಮೇಲಧಿಕಾರಿಗಳಿಂದ ಮುನ್ನಡೆ ಸಿಗಲಿದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದವರಿಗೆ ಸಂದರ್ಶನ ಕರೆ ಬರಬಹುದು. ಇನ್ನು ನಾಲ್ಕನೇ ದಿನ ಆರೋಗ್ಯ ಮತ್ತು ಚೈತನ್ಯ ನಿಮಗೆ ಸಿಗುತ್ತದೆ. ದೀರ್ಘಕಾಲದ ಬೆನ್ನು ನೋವು, ತಲೆನೋವು ಅಥವಾ ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದವರಿಗೆ ಈ ದಿನ ದೈವಿಕ ಶಕ್ತಿಯ ಅನುಭವವಾಗಲಿದೆ. ಹೊಸ ಉತ್ಸಾಹದೊಂದಿಗೆ ಕೆಲಸದಲ್ಲಿ ತೊಡಗುತ್ತೀರಾ. ಇನ್ನು ಐದನೇ ದಿನ ನೀವು ಕೈ ಹಾಕಿದ ಪ್ರತಿಯೊಂದು ಕೆಲಸವೂ ಪೂರ್ಣಗೊಳ್ಳುತ್ತದೆ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುವಂತಹ ಘಟನೆ ನಡೆಯಲಿದೆ. ಮಾಡಬಾರದ ತಪ್ಪುಗಳು. ಎಚ್ಚರಿಕೆ. ನೋಡಿ ವೀಕ್ಷಕರೇ, ಅದೃಷ್ಟ ಬಂದಾಗ ನಾವು ಅಹಂಕಾರ ಪಡಬಾರದು. ಈ 5 ದಿನಗಳಲ್ಲಿ ಮೇಷರಾಶಿಯವರು ಈ ತಪ್ಪುಗಳನ್ನು ಮಾಡಲೇಬಾರದು. ಅತಿಯಾದ ಮಾತು. ನಿಮ್ಮ ಗುಟ್ಟುಗಳನ್ನು ಯಾರ ಮುಂದೆಯೂ ಬಿಟ್ಟುಕೊಡಬೇಡಿ. ಕೋಪ. ಮಂಗಳ ನಿಮ್ಮ ಅಧಿಪತಿಯಾದ್ದರಿಂದ ಕೋಪ ಬೇಗ ಬರುತ್ತದೆ, ಆದರೆ ಈ 5 ದಿನ ಶಾಂತವಾಗಿರಿ. ಇನ್ನು ಸೋಮಾರಿತನ. ಅದೃಷ್ಟ ಇದೆ ಎಂದು ಕೈಕಟ್ಟಿ ಕುಳಿತರೆ ಲಾಭ ಸಿಗದು. ಪ್ರಯತ್ನ ನಿಮ್ಮದಾಗಿರಲಿ, ಫಲ ಶಿವನದು. ಈ 5 ದಿನಗಳ ಪೂರ್ಣ ಲಾಭ ಪಡೆಯಲು ಈ ಸರಳ ಕಾರ್ಯಗಳನ್ನು ಮಾಡಿ, ತಪ್ಪದೆ ನಿಮಗೆ ಫಲ ಸಿಗುವುದು ಖಂಡಿತ. ಶಿವಲಿಂಗ ದರ್ಶನ. ಪ್ರತಿದಿನ ಸಂಜೆ ಶಿವನ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿ. ಧಾನ್ಯ ದಾನ. ಕೆಂಪು ಬಣ್ಣದ ಬೇಳೆ ಅಥವಾ ಅಕ್ಕಿಯನ್ನು ಬಡವರಿಗೆ ದಾನ ಮಾಡಿ. ಇನ್ನು ಮಂತ್ರ ಪಠಣೆ. ಓಂ ನಮಃ ಶಿವಾಯ ಮಂತ್ರದ ಜೊತೆಗೆ ಹನುಮಾನ ಚಾಲಿಸ ಪಠಿಸಿ. ಯಾಕೆಂದರೆ ಹನುಮಂತನು ಶಿವನ ಅಂಶ ಮತ್ತು ಮೇಷರಾಶಿಯವರಿಗೆ ರಕ್ಷಕ. ಇನ್ನು
ಕೊನೆಯದಾಗಿ ನಂಬಿಕೆಯೇ ಜೀವನದ ತಳಹದಿ. ಶಿವನ ಮೇಲೆ ಭಾರ ಹಾಕಿ ಕೆಲಸ ಮಾಡಿ. ಈ 5 ದಿನಗಳಲ್ಲಿ ನಿಮ್ಮ ಬದುಕಿನ ಹೊಸ ಅಧ್ಯಾಯಕ್ಕೆ ಮುನ್ನಡಿ ಬರೆಯಲಿದೆ. ನಿಮಗೆ ಈ ಮಾಹಿತಿ ಉಪಯುಕ್ತ ಎನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಮೇಷರಾಶಿಯವರು ಯಾರಿದ್ದಾರೆ ಅವರಿಗೆ ಈಗಲೇ ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾವ ರಾಶಿಯ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಶಿವನ ಅನುಗ್ರಹ ಸದಾ ನಿಮ್ಮ ಮೇಲಿರುತ್ತದೆ. ಧನ್ಯವಾದಗಳು. ಓಂ ನಮಃ ಶಿವಾಯ. ತಪ್ಪದೆ ಓಂ ನಮಃ ಶಿವಾಯ ಎಂದು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ.